ಎಲ್ರಿಗೂ ನಮಸ್ಕಾರ. ಸೊ ಎರಡೂವರೆ ವರ್ಷ ಆಗಿತ್ತು ನಂದು ಅಂದರೆ ಬೇರೆ ಕತೆಗಳು ಓಕೆ ಮಾಡಿ ಲಾಸ್ಟ್ ನಾನು ಮಾಡಿದ್ದೆ 2023-24 ಮಾಡಿದ್ದಂಥದ್ದು. ಸೊ ಅದಾದಮೇಲೆ ನನ್ನ ಪ್ರೊಡಕ್ಷನಲ್ಲಿ ಮಾಡ್ತಾಯಿದ್ವಿ. ಸೊ ಅಷ್ಟು ವರ್ಷದಿಂದ ನನ್ನ ಕತೆಗಳು ಕೇಳ್ಕೊಂಡೇ ಬರ್ತಾಯಿದ್ದೆ, ಬಟ್ ಯಾವುದು ನನಗೆ ಅಷ್ಟು ಇಂಪ್ಯಾಕ್ಟ್ ಮಾಡಿರಲಿಲ್ಲ. ಈಗ ಶೇಖರ್ ಸರ್ ಬಂದು ನನಗೆ ಐ ಥಿಂಕ್ ಲಾಸ್ಟ್ ಇಯರ್ ಬಂದು ಒಂದು ಹೇಳಿದರು, ಬಟ್ ಅದು ಬೇಡ ಅಂತ ಹೇಳಿದ್ದೆ. ಮತ್ತು ಅದಾದಮೇಲೆ ಮತ್ತೆ ಇನ್ನೊಂದು ತೊಗೊಂಬಂದರು. ಸೊ ಅದು ಸ್ವಲ್ಪ ನನಗೇನೋ ಒಂದು ಸಖತ್ ಮಜಾ ಇದೆಯಲ್ಲ ಇದು ಅಂತ ಅನಿಸಿ, ಅದಾದಮೇಲೆ ಮಿಲನಾಗಿ ನೀವು ಒಂದ್ಸಲ ಕತೆ ಕೇಳೋದನ್ನ ಅಂತೇಳಿ ನೆಕ್ಸ್ಟ್ ಡೇನೇ ಇಮಿಡಿಯೇಟಾಗಿ ಮಿಲನ್ ಅವರು ಕತೆ ಕೇಳಿದ್ರು. ನಾನೇನು ಹೇಳಿಲ್ಲ ಹೆಂಗಿದೆ ಏನು ಅಂತ, ಸುಮ್ಮನೆ ಕೇಳು ಅಂತ ಹೇಳಿದ್ದೆ. ಅವ್ರಿಗೂ ಇಷ್ಟ ಆಗಿ ಚೆನ್ನಾಗಿದೆ, ಇದು ಬೇರೆ ಥರ ಇದೆ, ನಿಮಗೂ ಚೆನ್ನಾಗಿರುತ್ತೆ ಹಂಗೆ ಅಂತ ಆಗಿ ಸರಿ ಇದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಆ್ಯಂಡ್ ಶೇಖರ್ ಸರ್ ಜೊತೆ ವರ್ಕ್ ಮಾಡೋದು ಹೆಂಗೆ ಅಂದರೆ ಭಾಳ ಈಸಿ, ನಮಗೆ ತುಂಬ ತಲೆ ಟೆನ್ಷನ್ ತೊಗೊಳಂಗಿಲ್ಲ. ಯಾಕಂದರೆ ಒಬ್ಬರು ಸೀನಿಯರ್ ಡೈರೆಕ್ಟ್ರು, ಎಲ್ಲ ಗೊತ್ತು ಅವ್ರಿಗೆ ನೀಟಾಗಿ. ಅಂದರೆ ನಮ್ಮ ಕೆಲಸ ನಾವು ಮಾಡಿದ್ರೆ ಸಾಕು, ಬಂದು ಆ್ಯಕ್ಟ್ ಮಾಡಿಬಿಟ್ಟು ಹೋದ್ರೆ ಸಾಕು. ಅವ್ರೇನು ಕತೆ ಹೇಳ್ತಾರೆ ಅದನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದು ನಮಗೆ ಆ್ಯಸ್ ಅನ್ ಆ್ಯಕ್ಟರ್ ಭಾಳ ಈಸಿ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಸಿನಿಮಾ ಒಪ್ಕೊಂಡಾಗಲೂ ಅವ್ರು ಡೈರೆಕ್ಟ್ ಹೆಂಗೆ ಮಾಡ್ತಾರೆ ಅನ್ನೋ ಟೆನ್ಷನಲ್ಲೇ ಇರ್ತೀವಿ. ಸೊ ಯಾವಾಗ ಡೈರೆಕ್ಟ್ರುಗಳು ಅವ್ರವ್ರ ಕೆಲಸ ನೀಟಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ನಮ್ಗೆ ಬಂದುಬಿಡುತ್ತೆ. ಸೊ ನಮಗೆ ಅರ್ಧ ಟೆನ್ಷನ್ ಅಲ್ಲೇ ಕಮ್ಮಿ ಆಗೋಗುತ್ತೆ. ಸೊ ಇವರು ಶೇಖರ್ ಸರ್ ಅದರಲ್ಲೊಬ್ಬರು, ನಮ್ಮ ಶಶಾಂಕ್ ಸರ್ ಆಗ್ಬೋದು, ಶೇಖರ್ ಸರ್ ಆಗ್ಬೋದು. ಸೊ ನಂಗೆ ಆ ಕಂಫರ್ಟ್ ಇದೆ, ಓಕೆ ಅವ್ರು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಮಾಡ್ಬಿಡ್ತೀವಿ. ಆ್ಯಂಡ್ ಅದೇ ರೀತಿ ಸತಿ ಒಂದು ಬೇರೆ ಜಾನರ್ ತೊಗೊಂಬಂದಿದ್ದಾರೆ. ಅಂದರೆ ಅವರು ಮಾಡಿಲ್ಲ ಅದನ್ನು, ನಾನು ಮಾಡಿಲ್ಲ. ಒಂದು ಡಾರ್ಕ್ ಕಾಮಿಡಿ, ಒಂದು ಥ್ರಿಲ್ಲರ್. ಸೊ ಈ ಒಂದು ಬ್ಯಾಕ್ ಡ್ರಾಪಲ್ಲಿ ಬರೋಂಥ ಒಂದು ಕತೆ. ಆ್ಯಂಡ್ ಅದಕ್ಕೆ ನಮ್ಮ ಪ್ರಕಾಶ್ ಸರ್ ಬಂದು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ನಾನು ಫಸ್ಟು ಬಂದು ಅವ್ರ ಜೊತೆ ಫಸ್ಟ್ ಮೀಟಿಂಗ್ ಮಾಡಿದಾಗಲೇ ಒಂದು ಸಡನ್ನಾಗಿ ಒಂದು ಕಾರ್ಪೊರೇಟ್ ಸ್ಟೈಲ್ ಆಫ್ ಪ್ರೊಡಕ್ಷನ್ ಅವ್ರ ಜೊತೆ ಮೀಟ್ ಮಾಡ್ದಂಗೆ ಆಯಿತು ಆ ಮೀಟಿಂಗಲ್ಲೇ. ಯಾಕಂದರೆ ಪ್ರತಿಯೊಂದಕ್ಕೂ ಒಂದು ಪ್ಲ್ಯಾನಿಂಗು, ಹಿಂಗೆ ಬರಬೇಕು ಹಂಗೆ ಬರಬೇಕು. ಅಂದರೆ ನಮ್ಮಲ್ಲಿ ಹೆಂಗೆ ಅಂದರೆ ತುಂಬ ಇನ್ಫಾರ್ಮಲಾಗಿ ಪ್ರೊಡಕ್ಷನ್ ನಡ್ಕೊಂಡು ಹೋಗೋದು. ಅದು ಸ್ಟಾರ್ಟ್ ಆಗೋದು ನಿಮಗೆ ಒಂದು ಡಿಸ್ಕಷನ್ಲಾಗಿ ಗೊತ್ತಾಗ್ಬಿಡುತ್ತೆ. ಒಂದು ಅಗ್ರಿಮೆಂಟ್ ಮಾಡೋದಲ್ಲಾಗ್ಬೋದು ಅಥವಾ ಒಂದು ಸಿನಿಮಾನ ಅಪ್ರೋಚ್ ಮಾಡೋದಲ್ಲಾಗ್ಬೋದು. ಸೊ ಪ್ರೊಫೆಷನಲಿಸಮ್ ಬೇರೆ ಥರ ಇದೆ, ಆ್ಯಂಡ್ ಸ್ಟೈಲ್ ಆಫ್ ಅಪ್ರೋಚ್ ಬೇರೆ ಥರ ಇದೆ. ಆ್ಯಂಡ್ ಐ ಹೋಪ್ ಅವ್ರಿಗೆ ತುಂಬ ಸಿನಿಮಾಗಳು ಮಾಡೋ ಒಂದು ಆಸೆ ಇದೆ ಇಂಡಸ್ಟ್ರೀಲಿ. ಸೊ ನಮಗೆ ಈ ಥರದೊಂದು ಪ್ರೊಡ್ಯೂಸರ್ಗಳು ಬಂದಾಗ ಡೆಫಿನೆಟ್ಲಿ ನಾವು ಅದನ್ನು ಅವ್ರನ್ನ ಉಳಿಸ್ಕೊಳ್ಳೋ ಅಂಥದ್ದಾಗ್ಬೋದು, ಅಥವಾ ಅವ್ರಿಗೆ ನಾವು ಎಂಕರೇಜ್ ಮಾಡ್ತಾ ನಾವು ಬೆಳ್ಕೊಂಡು ಇಂಡಸ್ಟ್ರಿನ ಬೆಳೆಸ್ಕೊಂಡು ಸೊ ಅವರು ಬೆಳ್ಕೊಂಡು, ಸೊ ಇದೊಂದು ಒಂದು ಒಳ್ಳೆ ಎಕೋಸಿಸ್ಟಮ್ ಆಗಬೇಕು. ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋ ಪ್ರಯತ್ನ ಈ ಬ್ಯಾನರಲ್ಲಿ ಮಾಡೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ಆಲ್ ದಿ ಬೆಸ್ಟ್ ಸರ್. ಅದಕ್ಕೆ ತುಂಬ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಅಷ್ಟೇ, ಇನ್ನೇನಿದೆ ಕೇಳಿ. ಹಾಂ, ನಾನು ಬಹುಶಃ ಒಂದು 250-300 ಕತೆ ಕೇಳಿದ್ದೀನಿ. ಅಂದರೆ ಕೇಳ್ತಾನೆ ಇರ್ತೀನಿ. ನಾವು ವಾರಕ್ಕೆ 2-3 ಕೇಳ್ತಾ ಇದ್ರೆ ನಿಮ್ಗೆ ಹೆಚ್ಚು ಕಮ್ಮಿ 3 ವರ್ಷದಿಂದ ಲೆಕ್ಕ ಕೊಡಿ, ಕೇಳ್ತಾನೆ ಇರ್ತೀವಿ. ಬಟ್ ಇಲ್ಲ, ನಾ ಬ್ರ್ಯಾಡ್ ಮುಂಚೆದೂ ಕೇಳ್ತಾ ಇದ್ದೀನಿ. 2023 ತನಕ. ಅಂದರೆ ಬ್ರ್ಯಾಟ್ ಓಕೆ ಮಾಡಿದ್ದೆ ಲಾಸ್ಟ್ ಸಿನಿಮಾ ಅನಿಸುತ್ತೆ, ಅದು ಮತ್ತು ಫಾದರ್, ಅವೆರಡು ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ಓಕೆ ಮಾಡಿದ್ದು. ಸೊ ಅದಾದಮೇಲೆ ಬಹುಶಃ ಒಂದು 2-3 ವರ್ಷದಿಂದ ಕೇಳ್ತಾನೆ ಇದ್ದೀನಿ. ಅಂದರೆ ನನಗೆ ತುಂಬ ಜನ ಕೇಳ್ತಾರೆ ಯಾವ ಥರ ಜಾನರ್ ಬೇಕು, ಆ ಥರ ಕತೆ ಹೇಳ್ತೀವಿ. ನಂಗೆ ಜಾನರ್ ನಾನು ಏನು ಕೇಳೋಲ್ಲ. ನೀವೊಂದು ಕತೆ ಹೇಳಿ, ನಾನು ಕೇಳಿದಾಗ ಅಟ್ಲೀಸ್ಟ್ ನನಗೆ ಏನು 2 ಅವರ್ ನರೇಟ್ ಮಾಡ್ತೀರೋ ನನಗದು ಒಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ಅನುಭವ ಆಗಬೇಕು. ನನಗೊಂದು ಹೊಸತನ ಕಾಣಬೇಕು ಅದರಲ್ಲಿ ಅನ್ನೋದಷ್ಟೇ. ಸೊ ಅದು ಈ ಕಥೆಯಲ್ಲಿತ್ತು. ನನಗೆ ಒಂದು ಇಲ್ಲ ಇದನ್ನು ಮಜಾ ಇದೆ ಅನ್ನೋದೊಂದು. ಸೊ ಫಸ್ಟ್ ಕೇಳಿದಾಗ ನಮಗದು ಮಜಾ ಅನಿಸಿದ್ರೆ ಆಡಿಯನ್ಸ್ಗೆ ಅದು ಕನೆಕ್ಟ್ ಆಗೋದು. ಸೊ ಹಾಗಾಗಿ ಬಹುಶಃ ಅಷ್ಟು ದಿನ ಎಳೆದುಬಿಡ್ತು. ಓಕೆ ಮೇಡಮ್. ಅಲ್ಲ, ಏನಾಗುತ್ತೆ ಅಂದರೆ ಈಗ ನೀವು ಹೇಳಿದ್ರಲ್ಲ, ಒಂದು ಅವರಿಗೆ ಕತೆ ಹೇಳಿದಾಗ ನಾನು ಡೆಫಿನೆಟ್ಲಿ ಹೇಗೆ ಅಂದರೆ ನಾನು ತುಂಬ ಚೇಂಜಸ್ ಅಂದರೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಏನು ಕೇಳ್ತೀನಿ, ಅಲ್ಲೇನಾದ್ರು ಡೌಟ್ಸ್ ಇದ್ದರೆ ನಾನು ಕೇಳಿರ್ತೀನಿ ಯಾವಾಗಲೂ. ಬಟ್ ನಾನು ಶೂಟಿಂಗ್ ಸ್ಪಾಟಲ್ಲಿ ಹೋಗ್ಬಿಟ್ಟು ನಂಗೆ ಹಿಂಗೆ ಚೇಂಜ್ ಮಾಡಿ ಅಥವಾ ಎಡಿಟಿಂಗ್ ಆದಮೇಲೆ ಹಿಂಗೆ ಮಾಡಿ ನಾನು ಯಾವತ್ತೂ ಯಾರಿಗೂ ಹೇಳ್ದಲ್ಲ, ಇಂಟರ್ಫಿಯರ್ ಆಗೋಲ್ಲ. ಯಾಕಂದರೆ ನಾನೊಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ಬೇರೆಯವ್ರ ಇಂಟರ್ಫಿಯರ್ ನನ್ನ ಸಿನಿಮಾದಲ್ಲಿ ಆಗೋದು ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ
ಯಾವಾಗಲೂ ಒಂದು ಸಿನಿಮಾ ಬಂದು ಡೈರೆಕ್ಟ್ರದ್ದು ವಿಷನ್ ಅದು. ಸೊ ಅದು ಚೆನ್ನಾಗಿದೆಯೋ ಚೆನ್ನಾಗಿರೋ ಅದು ಅವ್ರ ಕೂಸು. ಸೊ ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಈಗ ನಾನು ಡೈರೆಕ್ಟ್ ಮಾಡುವಾಗ ಬೇರೆಯವರು ಹೇಳೋದು ನನಗೆ ಇಷ್ಟ ಆಗಲ್ಲ ಅಂದಮೇಲೆ ಅವ್ರು ಡೈರೆಕ್ಟ್ ಮಾಡಿದ್ರೆ ನಾನು ಹೇಳೋದು ಅವ್ರಿಗೂ ಇಷ್ಟ ಆಗಲ್ಲ. ಸೊ ಸಿಂಪಲ್ ಅದು. ಸೊ ಅದು ಅವ್ರ ಸಿನಿಮಾ ಯಾವಾಗಲೂ ಅದೇ ಹೇಳೋದು, ಅದೇ ಒಂದು ಸಿನಿಮಾ ಇಟ್ಟಾದರೂ ಆ ಡೈರೆಕ್ಟ್ರಿಗೆ ಕೊಡಬೇಕು ಕ್ರೆಡಿಟ್ ಅದು. ಸೊ ಹಂಗಾಗಿ ನಾನು ಇಂಟರ್ವ್ಯೂ ಇನ್ನೊಂದು ನೀವು ಹೇಳಿದ ಪ್ರಕಾರ ಇವಾಗ ಏನಾಗಿದೆ ಅಂದರೆ ನಾವು ಚೂಸಿ ಆಗಬೇಕು. ಈಗ ಸುಮಾರು ಜನ ಅದೆಲ್ಲ ಗಲಾಟೆಗಳು ಅದೇನೇನೋ ಬಂತು ನೋಡಿದೆ. ಬಟ್ ಅದ್ರ ಏನಾಗುತ್ತೆ ಅಂದರೆ ಎಲ್ಲರೂ ಜವಾಬ್ದಾರಿ ತೊಗೊಬೇಕು. ಒಬ್ಬರು ಪ್ರೊಡ್ಯೂಸರದೇ ಜವಾಬ್ದಾರಿ, ಆ್ಯಕ್ಟ್ರದೇ ಜವಾಬ್ದಾರಿ, ಡೈರೆಕ್ಟರ್ದೇ ಜವಾಬ್ದಾರಿ ಅಂತಲ್ಲ. ಈಗ ನಾವು ಕತೆ ಓಕೆ ಮಾಡುವಾಗ ನಾವು ಹುಷಾರಾಗಿ ಯಾವ್ದು ಕತೆ ವರ್ಕ್ ಆಗುತ್ತೆ ಅಂತ ನಾವು ಚೂಸ್ ಮಾಡಿದಾಗ ಅದನ್ನು ಡೈರೆಕ್ಟ್ರಿಗೆ ನಾವು ಅದು ಸೆಲೆಕ್ಟ್ ಮಾಡಿದಾಗ ಅದರದ್ದು ಏನು ಬಜೆಟ್ ಹೇಳ್ತಾರೆ ಆ ಬಜೆಟಲ್ಲಿ ಅವರು ಸಿನಿಮಾ ಮಾಡಬೇಕಾಗುತ್ತೆ. ಸೊ ಅದು ಅವ್ರ ಜವಾಬ್ದಾರಿ ಆಗುತ್ತೆ. ಸೊ ಪ್ರೊಡ್ಯೂಸರ್ ಅದಕ್ಕೆ ಏನು ಬೇಕು ಒದಗಿಸ್ಬೇಕು ಅದನ್ನು ಅವರು ಒದಗಿಸ್ಬೇಕಾಗುತ್ತೆ, ಅವ್ರ ಜವಾಬ್ದಾರಿ. ಸೊ ಎಲ್ಲರದ್ದು ಒಂದೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಎಲ್ಲರೂ ಸೇರ್ಸ್ ಮಾಡಿದಾಗ ಅದನ್ನು ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ಕೂಡ ಒಂದು ಅವಕಾಶ ಇರುತ್ತೆ. ಆ್ಯಂಡ್ ಆ ಪ್ರಯತ್ನ ಆಗುತ್ತೆ. ಅದು ಒಳ್ಳೆ ಸಿನಿಮಾ ಆದಮೇಲೆ ಗೆಲ್ಲೋದು ಸೋಲೋದು ಅದು ನಮ್ಮ ಕೈಲಿರಲ್ಲ. ಸೊ ಅದು ಜನಕ್ಕೆ ಬಿಟ್ಟಿರುತ್ತೆ. ಇದು ಬಂದು ನಿಮಗೆ ಅಗೇನ್ ರೆಗ್ಯುಲರ್ ಒಂದು ಲೈಫಲ್ಲಿ ಬರೋಂಥ ಪ್ರಾಬ್ಲಮ್. ಈಗ ನನ್ನ ಸಿನಿಮಾಗಳು ಮಾಡೋದೇ ಅದು ನಿಮಗೆ ರಿಯಲ್ ಲೈಫು ಕನೆಕ್ಟ್ ಆಗೋಂಥ ಚಿತ್ರಗಳನ್ನೇ ಮಾಡೋದು. ಸೊ ಇಲ್ಲೂ ಕೂಡ ರಿಯಲ್ ಲೈಫಲ್ಲಿ ನಡೆಯೋಂಥದ್ದು, ರಿಯಲ್ ಲೈಫಲ್ಲಿ ಏನೇನು ಸಮಸ್ಯೆಗಳು ನಾರ್ಮಲ್ ಹುಡುಗಂಗೆ ಬರುತ್ತೆ, ನಾರ್ಮಲ್ ಮನೆಗೆ ಬರುತ್ತೆ, ಆ ಸಮಸ್ಯೆಗಳನ್ನ ಇಟ್ಕೊಂಡು ಅದನ್ನು ಕಮರ್ಷಿಯಲ್ ವೇಯಲ್ಲಿ ಒಂದು ಕತೆ ಹೇಳಿರೋಂಥದ್ದು. ಸೊ ಅದು ನನಗಿಷ್ಟ ಆಯಿತು. ಅಂದರೆ ಲೈಫಲ್ಲಿ ರೆಗ್ಯುಲರಾಗಿ ನಡೆಯೋ ಘಟನೆಗಳೆಲ್ಲ ಇಟ್ಕೊಂಡು ನಾವೇನು ಬೆಸ್ಟ್ ಕೊಡ್ತೀವಿ ಅದನ್ನು ಕೊಟ್ಟಿದ್ದೀವಿ. ನೀವೇನೋ ಕೇಳ್ತಾ ಇದ್ದೀವಿ. ಟೈಟ್ಲ್ ಫಿಕ್ಸ್ ಆಗಿದೆ ಇಲ್ಲ, ಇನ್ನೂ ಟೈಟ್ಲ್ ಫಿಕ್ಸ್ ಅಲ್ಲ. ನಾವು ಪ್ರೊಡಕ್ಷನ್ ಯಾಕಂದರೆ ನಾನು ಫಸ್ಟ್ ಸಿನಿಮಾನೇ ನಾವು ಪ್ರೊಡ್ಯೂಸರಾಗೇ ಬಂದಿರೋದು. ಸೊ ಮದರಂಗಿ ಮಾಡಿದಾಗಲೇ ನಾವೇ ಪ್ರೊಡ್ಯೂಸರ್ ಅಲ್ಲ. ಸೊ ನನಗೆ ಅಸಿಸ್ಟೆಂಟ್ ಡೈರೆಕ್ಟ್ರು ಕೆಲಸ ಮಾಡಿದ್ದೀನಿ. ಸೊ ನಾನು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಅದು ಅನುಭವ ಇದೆ. ಸೊ ಓಕೆ, ಹೇಗೆ ಕೆಲಸ ಮಾಡಿದ್ರೆ ವರ್ಕ್ ಆಗುತ್ತೆ, ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದು. ಸೊ ಅದು ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಅಂದರೆ ಜವಾಬ್ದಾರಿ ಎಲ್ಲರೂ ತೊಗೊಬೇಕು, ಒಬ್ಬರ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಜವಾಬ್ದಾರಿ ತೊಗೊಂಡು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು. ಅದರಲ್ಲಿ ಒಂದು ಆ ಕಡೆ ಹೋದರೂ ವರ್ಕ್ ಆಗೋಲ್ಲ. ಅಲ್ಲ ಅದು ಮನೆಯೇ ಹಂಗಲ್ವ, ಒಂದು ಸೇಮ್ ಮನೆ ಇದ್ದಂಗೆ. ಈಗ ಮನೇಲಿ ಎಲ್ಲರೂ ಒಟ್ಟಿಗೆ ಒಂದು ಈ ಏಳಿಗೆ ಕೆಲಸ ಮಾಡಿದಾಗ ಒಂದು ಮನೆ ಏಳಿಗೆ ಆಗುತ್ತೆ. ಅದರಲ್ಲಿ ಒಬ್ಬ ಆ ಕಡೆ ಎಳಿತಾ ಇದ್ದರೆ ನಿಮಗೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೋದು. ಸೊ ಹಂಗಾಗಿ ಎಲ್ಲರೂ ಒಂದು ಕೋಆಪ್ರೇಟ್ ಮಾಡಿಕೊಂಡು ಎಂಕರೇಜ್ ಮಾಡ್ಕೊಂಡು ಹೋದಾಗಲೇ ಚೆನ್ನಾಗುತ್ತೆ. ಒಂದು ಸಿನಿಮಾ ಅಲ್ಲ, ಒಂದು ಸಿನಿಮಾ ಗೆದ್ದರೆ ಎಲ್ಲರೂ ಗೆಲ್ತಾರೆ. ಅಲ್ಲ, ಅವಕಾಶ ಕೊಡೋದೇ ಪ್ರೊಡ್ಯೂಸರ್ ಅಲ್ವಾ. ಸೊ ಅವರೇ ಅವಕಾಶ ಕೊಡೋದು. ಸೊ ದೇ ಆರ್ ದ ಒನ್ ಕೊಡೋದಾಗಿರೋದ್ರಿಂದ ನಮಗೆ ಏನಂದರೆ ನಾವು ಅವ್ರ ಅವಕಾಶ ಕೊಟ್ಟಿದ್ದು ನಾವು ಈಸ್ಕೊಳ್ಳೋರು. ಸೊ ಹಂಗಾಗಿ ನಮ್ಗೆ ಅವಕಾಶ ಜಾಸ್ತಿ ಸಿಗುತ್ತೆ ಅಷ್ಟೇ.